100 ಜನ ಬ್ರೈನ್ ಟ್ಯೂಮರ್ಸ್ ಇದ್ದರೆ ಅದರಲ್ಲಿ 20-25% ಮಕ್ಕಳಿಗೆ ಬ್ರೈನ್ ಟ್ಯೂಮರ್ಸ್ ಇರುತ್ತೆ. ಮಕ್ಕಳ ಪೋಷಕರು ಯಾವಾಗ ಅದರ ಬಗ್ಗೆ ಅವರು ತುಂಬ ಜಾಗರೂಕರಾಗಿರಬೇಕು. ಕುಡಿದವರಾಗೆ ನಡೀತಾರೆ ಅಂತ ಹೇಳ್ತಾರಲ್ಲ, ಸೊ ಒಂದು ಕಡೆಗೆ ವಾಲು ಅಂಥದ್ದು. ಓವರ್ ಆಲ್ ಮಗುವಿನ ಬೆಳವಣಿಗೆ ಆಗ್ತಾ ಇಲ್ಲ. ಇದು 1 ವರ್ಷದ ಮಗುವಿಗೆ ಇರ್ಬೋದು. ಫಿಟ್ಸ್ ಅನ್ನುವಂಥದ್ದು ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತೇವೆ. ಈಗ ಒಂದೇ ಭಾಗದಲ್ಲಿ ಫಿಟ್ಸ್ ಬರುವಂಥದ್ದು, ಅದನ್ನು ಫೋಕಲ್ ಸೀಜರ್ಸ್ ಅಂತ ಹೇಳ್ತೀವಿ. ಅದು ಬರುವಾಗ ನಾವು ಕಾಮನ್ ಆಗಿ ಸಸ್ಪೆಕ್ಟ್ ಮಾಡ್ತೇವೆ ಇದನ್ನು ಬ್ರೈನ್ ಟ್ಯೂಮರ್ ಇರ್ಬೋದು ಅಂತ. ಮತ್ತೆ ಮಾನಸಿಕ ಆರೋಗ್ಯ ಮತ್ತು ಬ್ರೈನ್ ಟ್ಯೂಮರ್ ಇದಕ್ಕೇನಾದರೂ ಸಂಬಂಧವಿದೆ? ಈಗ ನನಗೆ ಬ್ರೈನ್ ಟ್ಯೂಮರ್ ಬಂತು, ನಾನು ಇನ್ನೆಂತ ಮಾಡೋದು, ನನಗೆ ಜೀವನದಲ್ಲಿ ಎಂಥದ್ದು ಇಲ್ಲ, ನಾನು ಐ ಥಿಂಕ್ ನನ್ನ ಇನ್ನು ಮುಗೀತು ನನ್ನ ಟೈಮ್ ಅಂತ ಆ ರೀತಿ ಯೋಚನೆ ಬರಲಿಕ್ಕೆ ಶುರು ಆಗ್ತದೆ. ಈ ಎಲ್ಲ ಕಾರಣಗಳಿಂದ ಆ ಪೇಷಂಟ್ಗಳ ರಿಕವರಿ ಪ್ರಾಸೆಸ್ ಕೂಡ ಎಫೆಕ್ಟ್ ಆಗ್ತದೆ. ಈ ಬ್ರೈನ್ ಟ್ಯೂಮರ್ ಬರಬಾರದು ಅಂತ ಹೇಳಿದರೆ ಏನಾದರೂ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕಾ? ಬ್ರೈನ್ ಟ್ಯೂಮರನ್ನು ಅವಾಯ್ಡ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ನಾವು ಮಾಡಿಫಿಕೇಷನ್ಸ್ಗಳನ್ನ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ.